ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು 2 ಡೇಸ್ ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನು ಲಾಗ್ ಮಾಡಿ ಸುಮಾರು ದಿನ ಆಗಿತ್ತು, ಲಾಗ್ ಮಾಡೋದಕ್ಕೆ ಆಗೇ ಇರಲಿಲ್ಲ. ಹಾಗೆಯೇ ಲಾಸ್ಟ್ ವೀಕ್ ಅಮ್ಮನ ಮನೆಗೆ ಹೋಗಿದ್ದೆ, ಅಲ್ಲೂ ಕೂಡ 2 ಡೇಸ್ ಇದ್ದು ಬಂದ್ವಿ. ಇನ್ನು ಕುಶಲ್ಗೆ ಎಕ್ಸಾಮ್ ಎಲ್ಲ ಮುಗೀತು, ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಅವನನ್ನು ಅಮ್ಮನ ಮನೇಲೇ ಇರಿಸಿ ಬಂದಿದ್ದೀನಿ. ಅಮ್ಮನ ಮನೇಲಿ ತನು ಇದ್ದಾಳೆ. ತನು ಜೊತೆ ಅಮ್ಮನ ಜೊತೆ ಆಟ ಆಡ್ಕೊಂಡು ಇರೋದಕ್ಕೆ ಅವನಿಗೆ ತುಂಬ ಇಷ್ಟ. ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ದಾನೆ. ಮನೇಲಿ ತರಕಾರಿ ಎಲ್ಲ ಹಾಗೆ ಉಳ್ಕೊಂಡಿತ್ತು, ಯಾವುದಕ್ಕೂ ಕೂಡ ಜಾಸ್ತಿ ಯೂಸ್ ಮಾಡಿರಲಿಲ್ಲ. ಇನ್ನು ಮನೇಲಿ ಬಿಸಿಬೇಳೆಬಾತ್ ಮಾಡಿ ಸುಮಾರು ದಿನ ಆಗಿತ್ತು. ಹಾಗಾಗಿ ಇವತ್ತು ಬಿಸಿಬೇಳೆಬಾತ್ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಬಿಡಿಸ್ಕೊಂಡು ಬಿಸಿಬೇಳೆಬಾತ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ತಿಂಡಿನೂ ಕೂಡ ರೆಡಿ ಮಾಡಿಕೊಂಡೆ. ತಿಂಡಿ ಕೆಲಸನೂ ಕೂಡ ಬೇಗನೆ ಮುಗೀತು. ಇನ್ನು ಮೋಹಿತ್ ಕೂಡ ಸ್ಕೂಲಿಗೆ ರೆಡಿ ಆದ. ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ತಿನ್ನೋದಕ್ಕೆ ತಿಂಡಿನ ಕೊಟ್ಟೆ. ತಿಂಡಿ ಎಲ್ಲ ಮಾಡಿಕೊಂಡು ಅವನು ಕೂಡ ಸ್ಕೂಲಿಗೆ ರೆಡಿಯಾಗಿ ಹೋದ. ಮಹೇಶರು ಕೂಡ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೋದರು. ಎಲ್ಲರೂ ಹೋದ್ಮೇಲೆ ನಾನು ಕೂಡ ಉಳಿದಿರೋ ಕೆಲಸಗಳನ್ನ ಮಾಡಿ ಮುಗಿಸ್ಕೊತಾ ಇದ್ದೀನಿ. ತಿಂಡಿ ಮಾಡುವಾಗ ಅಡುಗೆ ಮನೆ ಎಲ್ಲ ಮತ್ತೆ ಗಲೀಜಾಗಿರುತ್ತೆ, ಎಲ್ಲ ಇನ್ನೊಂದು ಸಾರಿ ನೀಟಾಗಿ ಒರೆಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಕೂಡ ತಿಂಡಿ ಮಾಡಿ ಮುಗಿಸ್ದೆ. ತಿಂಡಿ ಎಲ್ಲ ಆದಮೇಲೆ ಉಳಿದಿರೋ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು. ಇವಾಗ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಹೇಶ್ ಅವರು ಮೊನ್ನೆ ಕೆಲಸದಿಂದ ಬರ್ತಾ ಹಲಸಿನ ಹಣ್ಣು ತಂದಿದ್ದರು. ಹಣ್ಣಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಹಲಸಿನ ಹಣ್ಣನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಣ್ಣೆಲ್ಲ ತಿಂದಮೇಲೆ ಬೀಜಗಳೆಲ್ಲ ಹಾಗೆ ಉಳ್ಕೊಂಡಿತ್ತು, ಅದನ್ನೇ ಹಾಕಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಮೋಹಿತ್ಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ, ಅವನಿಗೋಸ್ಕರ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇನ್ನು ಹಲಸಿನ ಬೀಜನ ಬೇಳೆ ಜೊತೆ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಬೇಳೆ ಮತ್ತು ಹಲಸಿನ ಬೀಜ ಟೊಮೊಟೊನ ಹಾಕಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಹಾಗೆಯೇ ಸಾಂಬಾರಿಗೆ ಮಾಮೂಲಿಯಾಗಿ ಒಗ್ಗರಣೆನ ಹಾಕಿ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಹಲಸಿನ ಬೀಜನ ಹಾಕಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇನ್ನು ಮಸಾಲೆಗೆ ಸ್ವಲ್ಪ ಕಾಯಿ ತುರಿ, ಬೇಯಿಸಿಟ್ಕೊಂಡಿರೋ ಟೊಮೊಟೊ, ಸ್ವಲ್ಪ ಖಾರದ ಪುಡಿನ ಹಾಕಿ ನೈಸಾಗಿ ರುಬ್ಕೊಂಡು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಬೇಯಿಸ್ಕೊಂಡ್ರೆ ಹಲಸಿನ ಬೀಜ ಸಾಂಬಾರು ಕೂಡ ಬೇಗನೆ ಆಗೋಗುತ್ತೆ. ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ಮನೆಯಲ್ಲಿ ಕಲ್ಲಂಗಡಿ ಹಣ್ಣಿತ್ತು, ಅದನ್ನು ಕಟ್ ಮಾಡಿ ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ. ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲು. ಮಧ್ಯಾಹ್ನ ಆಯಿತು ಅಂದರೆ ಏನಾದರೂ ತಣ್ಣಗೆ ಕುಡಿಬೇಕು ಅನಿಸುತ್ತೆ. ಅದರಲ್ಲೂ ಹೊರಗಡೆ ಹೋಗಿ ಬಂದ್ರಂತೂ ಸಿಕ್ಕಾಬಟ್ಟೆ ಸುಸ್ತಾಗುತ್ತೆ. ಬಿಸಿಲಲ್ಲಿ ಬಂದು ತುಂಬಾ ಟಯರ್ಡ್ ಅಂತ ಅನಿಸುತ್ತೆ. ಮಹೇಶ್ ಅವರು ಕೂಡ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಹಾಗೆಯೇ ಮೋಹಿತ್ ಕೂಡ ಸ್ಕೂಲ್ ಮುಗಿಸ್ಕೊಂಡು ಬರ್ತಾನೆ. ಅವ್ರಿಗೋಸ್ಕರ ಇವಾಗ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಹುಣ್ಣಿಮೆ. ಬೆಳಿಗ್ಗೆ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೋತೀನಿ. ಹಾಗೆಯೇ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ, ಹಾಗಾಗಿ ಅದನ್ನೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಮೋಹಿತ್ ಸ್ಕೂಲಲ್ಲಿ ಇವತ್ತು ಸರಸ್ವತಿ ಪೂಜೆ, ಅವನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದಾನೆ. ಸರಸ್ವತಿ ಪೂಜೆ ಇರೋದ್ರಿಂದ ಸ್ಕೂಲಲ್ಲಿ ಟ್ರೆಡಿಷ್ನಲ್ ಆಗಿ ರೆಡಿಯಾಗೋದಕ್ಕೆ ಹೇಳಿದರು. ಅವನು ಕೂಡ ಶರ್ಟು ಮತ್ತು ಪಂಚೆನ ಹಾಕ್ಕೊಂಡು ರೆಡಿಯಾಗಿದ್ದಾನೆ. ತಿಂಡಿ ಎಲ್ಲ ಮಾಡಾದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಟ್ಟೆ. ಇನ್ನು ಮೋಹಿತ್ತು ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದಾನೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮೋಹಿತ್ ಕೂಡ ಸ್ಕೂಲಿಗೆ ರೆಡಿ ಆದ. ಇವತ್ತು ಸರಸ್ವತಿ ಪೂಜೆ ಇರೋದ್ರಿಂದ ಸ್ಕೂಲ್ಗೆ ಸ್ವಲ್ಪ ಹೂವು ತಗೊಂಡೋಗ್ಬೇಕು ಅಮ್ಮ ಅಂತೇಳಿ ಹೂವು ಕೂಡ ತಗೊಂಡೋದ.
ಮಧ್ಯಾಹ್ನದ ಊಟಕ್ಕೆ ಸಾಂಬಾರೇನು ಮಾಡೋ ಆಗಿರಲಿಲ್ಲ. ನೆನ್ನೆ ಮಾಡಿರೋ ಸಾಂಬಾರು ಹಾಗೆ ಉಳ್ಕೊಂಡಿತ್ತು. ಅದೇ ಸಾಕಾಗುತ್ತೆ ಅಂತ ಹೇಳಿ ಅಡುಗೆ ಏನು ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಮನೇಲಿ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಬಿಡಿಸ್ಕೊಂಡು ಇವಾಗ ಸ್ವೀಟ್ ಕಾರ್ನ್ ಕೋಸಂಬರಿನ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಕೋಸಂಬರಿ ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಸ್ವೀಟ್ ಕಾರ್ನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನ್ ಕೋಸಂಬರಿನ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾನಿಲ್ಲಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಟೂಟಿ ಫ್ರೂಟಿನ ತಗೊಂಡಿದ್ದೀನಿ. ಇವಾಗ ಕೋಸಂಬರಿನ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಿಗೆ ಸೋಸಿಟ್ಕೊಂಡಿರೋ ಸ್ವೀಟ್ ಕಾರ್ನ ಹಾಕ್ಕೊಂಡು ಇವಾಗ ಕೋಸಂಬರಿನ ಮಾಡೋದಕ್ಕೆ ಸ್ವಲ್ಪ ಟೂಟಿ ಫ್ರೂಟಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿನ ಹಾಕಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನ್ ಸಿಹಿ ಇರೋದ್ರಿಂದ ಉಪ್ಪು ಮತ್ತು ಖಾರನ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರಲ್ಲ. ಮೀಡಿಯಮಾಗಿ ಹಾಕಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಸಾಮಾನ್ಯವಾಗಿ ಜಾಸ್ತಿ ಮುದ್ದೆನೇ ಮಾಡೋದು ನಾನು. ಇವತ್ತು ಚಪಾತಿ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ರೈಸ್ ಜೊತೆಗೆ ಚಪಾತಿನ ಮಾಡಿದ್ದೆ. ಇನ್ನು ಮಧ್ಯಾಹ್ನದ ಊಟ ಕೂಡ ಆಯಿತು. ಸ್ವೀಟ್ ಕಾರ್ನ್ ಕೋಸಂಬರಿ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ತಿನ್ನುವಾಗ ಕ್ಯಾರೆಟ್ ತುರಿ, ಟೂಟಿ ಫ್ರೂಟಿ ಎಲ್ಲ ಬಾಯಿಗೆ ಸಿಗ್ತಾಯಿತ್ತು. ತಿನ್ನೋದಕ್ಕೂ ಕೂಡ ಚೆನ್ನಾಗಿತ್ತು. ಮೋಹಿತ್ ಕೂಡ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ. ಇನ್ನು ಸ್ಕೂಲಲ್ಲಿ ಸರಸ್ವತಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಅಮ್ಮ ಅಂತ ಹೇಳ್ತಾ ಇದ್ದ. ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ನಮ್ಮನೆ ಎದುರುಗಡೆ ಇರೋರು ಸೇಟುಗಳಿಗೆ ಹೋಳಿ ಹಬ್ಬ ಅಂದರೆ ತುಂಬ ಗ್ರ್ಯಾಂಡ್ ಹಬ್ಬ ಅಂತಲೇ ಹೇಳ್ಬೋದು. ಅವರು ಕೂಡ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಮೋಹಿತ್ ಕೂಡ ಅವರನ್ನು ನೋಡ್ತಾ ನಿಂತಿದ್ದ. ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.